ಶ್ರೀಗುರುಭ್ಯೋ ನಮಃ. ಗುಣಕ್ರಿಯಾ ಜಾತಿಪೂರ್ವ ಧರ್ಮಾ ಸರ್ವೇಪಿ ವಸ್ತುನಃ ರೂಪಮೇವ ದ್ವಿಧಂ ತಚ್ಚ ಯಾವದ್ವಸ್ತು ಚ ಖಂಡಿತಂ. ಖಂಡಿತೆ ಭೇದ ಐಕ್ಯಂ ಚ ಯಾವದ್ವಸ್ತು ನ ಭೇದವತ್. ಪ್ರಮಾಣಗಳ ಮೂಲಕ ಈ ತತ್ವಗಳನ್ನು ತಿಳಿಯುವ ಪ್ರಯತ್ನ ಮಾಡ್ತಿದ್ದೇವೆ. ಅದರಲ್ಲಿ ತತ್ವ ವಿವೇಕ, ಆ ತತ್ವ ವಿವೇಕದಲ್ಲಿ ಈಗ ಸವಿಶೇಷ ಭೇದ ಮತ್ತು ಭೇದಾಭೇದ ಇವುಗಳನ್ನು ತಿಳ್ಕೊಳ್ಳುವಂಥ ಪ್ರಕರಣ ಇದು. ಈ ಮೊದಲ ಈ 1.5 ಶ್ಲೋಕ ನೋಡಿದ್ದೇವೆ. ಈಗ ಗುಣಕ್ರಿಯಾ ಜಾತಿಪೂರ್ವ ಧರ್ಮ ಸರ್ವೇಪಿ ವಸ್ತುನಃ ಅನ್ನುವುದನ್ನು. ಜಗತ್ತಿನಲ್ಲಿ ಕೆಲವು ವಸ್ತುಗಳು ಪರಸ್ಪರ ಭಿನ್ನ ಆಗಿವೆ. ಈಗ ಉದಾಹರಣೆಗೆ ಘಟ, ಪಟ ಮೊದಲಾದದ್ದು. ಘಟ ಮತ್ತು ಪಟಗಳು ಪೂರ್ಣವಾಗಿ ಭಿನ್ನವೇ, ಒಂದಕ್ಕಿಂತ ಒಂದು ಭಿನ್ನವೇ. ಆದರೆ ಈಗ ನಾವು ನೋಡ್ತಿರುವಂಥ ಕೆಲವು ಸಂಗತಿಗಳು ಅವು ತಾವು ಎಲ್ಲಿ ದ್ರವ್ಯದಲ್ಲಿ ಯಾವ ವಸ್ತುವಿನಲ್ಲಿ ಇರ್ತಾವೋ ಆ ವಸ್ತುವಿನ ಸ್ವರೂಪವೇ ಆಗಿರ್ತವೆ. ಅದಕ್ಕೆ ಆ ಆಶ್ರಯ ದ್ರವ್ಯಕ್ಕಿಂತ ಈ ಆಶ್ರಿತವಾದದ್ದು ಭಿನ್ನ ಅಲ್ಲ. ಅದ್ಯಾವುದು ಈಗ ನೋಡೋಣ. ರೂಪ, ರಸ ಮೊದಲಾದ ಗುಣಗಳು, ಅದೆಲ್ಲವೂ ರೂಪ, ರಸ, ಗಂಧ ಮೊದಲಾದದ್ದೆಲ್ಲವೂ ಇವುಗಳನ್ನು ಗುಣ ಅಂತ ಸಂಗ್ರಹ ಮಾಡಿದೆ ತತ್ವ ವಿವೇಕ. ಮುಂದೆ ಕ್ರಿಯೆಗಳು, ಒಂದು ವಸ್ತುವಿನ ಕ್ರಿಯೆ, ಅದು ಜಡ ಇರಬಹುದು, ಚೇತನ ಇರಬಹುದು, ಯಾವುದಾದ್ರೂ ಇರಬಹುದು, ಅಂತ ಕ್ರಿಯೆಗಳು. ಹಾಗೆ ಜಾತಿಗಳು, ಗುಣಕ್ರಿಯಾ ಜಾತಿ ಪೂರ್ವಾಹ ಅಂತ ಬಂದಿದೆ. ಜಾತಿಗಳು ಅಂದರೆ ದ್ರವ್ಯತ್ವ, ಪೃಥ್ವಿತ್ವ ಮೊದಲಾದ ಜಾತಿಗಳು. ದ್ರವ್ಯತ್ವ, ಗುಣತ್ವ, ಕರ್ಮತ್ವ ಮೊದಲಾದ ಜಾತಿಗಳು. ಹಾಗೆ ಪೃಥ್ವಿಯಲ್ಲಿ ಪೃಥ್ವಿತ್ವ, ಜಲದಲ್ಲಿ ಜಲತ್ವ ಮೊದಲಾದ ಜಾತಿಗಳಿವೆ. ಇವೆಲ್ಲವೂ ಕೂಡ ತಾವು ಎಲ್ಲಿ ಇರ್ತಾವೋ ಆ ವಸ್ತುವಿನ ಸ್ವರೂಪವೇ ಆಗಿರ್ತವೆ. ಹೊರತು ಆ ಆಶ್ರಯ ದ್ರವ್ಯಕ್ಕಿಂತ ಆಶ್ರಿತವಾದ ವಸ್ತುವು ಬೇರೆ ಏನಲ್ಲ. ಸರ್ವೇಪಿ ವಸ್ತುನಃ ರೂಪಮೇವ. ರೂಪಮೇವ ಆದ್ಮೇಲೆ ಒಂದು ಕಾಮ ಇದೆ, ಅದನ್ನು ಗಮನಿಸಬೇಕು. ಗುಣಾಶ್ಚ ಕ್ರಿಯಾಶ್ಚ ಜಾತಯಶ್ಚ ಗುಣಕ್ರಿಯಾ ಜಾತಯ. ಗುಣಕ್ರಿಯಾ ಜಾತಯ ಪೂರ್ವೇ ಯೇಷಾಂತೆ ಗುಣಕ್ರಿಯಾ ಜಾತಿಪೂರ್ವಾಹ. ಗುಣಕ್ರಿಯಾ ಜಾತಿಪೂರ್ವಾಹ ಅನ್ನೋದು ಧರ್ಮಾಹ ಅಂತ ಅನ್ನೋದಕ್ಕೆ ವಿಶೇಷಣ. ಗುಣ, ಕ್ರಿಯೆ, ಜಾತಿ ಮೊದಲಾದ ಸರ್ವೇ ಅಪಿ ಧರ್ಮಾಹ. ಸರ್ವೇ ಅಪಿ ಎಲ್ಲವೂ ಕೂಡ, ಸರ್ವೇ ಎಲ್ಲ ಧರ್ಮಾಹ ಅಪಿ ಧರ್ಮಗಳು ಕೂಡ ವಸ್ತುನಃ. ವಸ್ತು ಅಂದರೆ ಆಶ್ರಯ ವಸ್ತು. ತಾವು ಎಲ್ಲಿ ಇವೆಯೋ ಅಂತಹ ಆಶ್ರಯ ವಸ್ತುವಿನ ರೂಪವೇ ಆಗಿರ್ತವೆ, ಅದರಿಂದ ಅಭಿನ್ನವೇ ಆಗಿರ್ತವೆ. ಹೀಗೆ ಆಶ್ರಯ ಮತ್ತು ಆಶ್ರಿತಕ್ಕೆ ಅಭೇದವನ್ನು ನಾವು ಹೇಳ್ತೇವೆ. ಆದರೆ ಇದೊಂದು ಗಮನಿಸಬೇಕು. ಒಂದು ವಸ್ತುವಿನಲ್ಲಿ, ಪಾತ್ರೆಯಲ್ಲಿ ಹಾಲಿದೆ, ಅಲ್ಲಿ ಹಾಲು ಆಶ್ರಿತ, ಪಾತ್ರೆ ಆಶ್ರಯ. ಒಂದು ಪಾತ್ರದಲ್ಲಿ, ಕಪಾಟಿನಲ್ಲಿ ಬಂಗಾರ ಇತ್ಯಾದಿಗಳನ್ನ ಇಟ್ಟಾಗ ಅವು ಅಲ್ಲಿ ಕಪಾಟು ಅನ್ನೋದು ಆಶ್ರಯ, ಒಳಗಿರುವಂಥ ವಸ್ತು ಅಂತ ಅನ್ನೋದು ಆಶ್ರಿತ. ಅಲ್ಲೆಲ್ಲ ಇದನ್ನು ನಾವು ಹೇಳೋದಿಲ್ಲ. ಅದನ್ನ ಎಲ್ಲಿ ಈ ಅಭೇದವನ್ನು ಹೇಳಬೇಕು, ವಸ್ತುವಿನ ಸ್ವರೂಪ ಅಂತಲೇ ಎಲ್ಲಿ ಹೇಳಬೇಕು ಅನ್ನೋದನ್ನು ಈ ಮುಂದೆ ಹೇಳ್ತಾರೆ. ಈಗಾಗಲೇ ಇಲ್ಲಿ ಕೊಟ್ಟಿರೋ ಉದಾಹರಣೆಗಳನ್ನು ನೋಡಿ ನಿಮಗೆ ಅದು ತಿಳಿದು ಬಂದಿರಬಹುದು. ಅಂತೂ ಎಲ್ಲೆಲ್ಲಿ ಆಶ್ರಯ ಸಂಬಂಧ ಇರ್ತದೆ ಅಲ್ಲೆಲ್ಲ ಕಡೆನೂ ಕೂಡ ಅದು ಅಭೇದ ಅಂತ ಅರ್ಥ ಅಲ್ಲ. ಅದಕ್ಕೆ ಒಂದು ನಿಯಮ ಇದೆ. ಅದನ್ನೇ ಮುಂದೆ ದ್ವಿಧಂ ತಚ್ಚ ಯಾವದ್ವಸ್ತು ಚ ಖಂಡಿತಂ ಅಂತ ಹೀಗೆ ಹೇಳಿರೋದು. ದ್ರವ್ಯವನ್ನು ಆಶ್ರಯಿಸಿರುವಂತಹ ಈ ಧರ್ಮಗಳೇನಿವೆ, ತಚ್ಚ
ದ್ರವ್ಯವನ್ನು ಆಶ್ರಯಿಸಿರುವಂತಹ ಈ ಧರ್ಮ ಅಂತ ಹೀಗರ್ಥ. ಅಥವಾ ಬರೇ ಧರ್ಮ ಅಂತ ಇಟ್ಕೊಂಡ್ರು ಆಯ್ತು. ತಚ್ಚ ಆ ಧರ್ಮ ಗುಣಕ್ರಿಯಾ ಜಾತಿ ಮೊದಲಾದದ್ದು ದ್ವಿಧಂ ಎರಡು ವಿಧವಾಗಿದೆ. ಅದು ಹೇಗೆ ಅಂದ್ರೆ ಯಾವದ್ವಸ್ತು ಮತ್ತು ಖಂಡಿತ ಎಂಬುದಾಗಿ. ಯಾವದ್ವಸ್ತು ಅಂದ್ರೆ ಯಾವತ್ ವಸ್ತು ಯಶಾಂ ಯಸ್ಮಿನ್ ಕರ್ಮಣಿ ತದ್ಯ ಯಾವತ್ ವಸ್ತು ಯಸ್ಯ ತತ್ ಯಾವದ್ವಸ್ತು ಅಂತ ಹೀಗೆ. ಅವ್ಯಯಭಾವ ಸಮಾಸ ಅಂತ ನಾನು ಹೇಳಿಕ್ ಹೋದೆ, ಅದಲ್ಲ, ಇದು ಬಹುರೀ ಸಮಾಸ. ಯಾವತ್ ವಸ್ತು ಯಸ್ಯ ತತ್. ಅಲ್ಲಿ ವಸ್ತು ಅಂತಿದೆಯಲ್ಲ, ವಸ್ತು ಅಂದ್ರೆ ಆಶ್ರಯ ಅಂತ ಅರ್ಥ. ಯಸ್ಯ ಯಾವ ಗುಣ ಕ್ರಿಯಾ ಮೊದಲಾದವುಗಳಿಗೆ, ವಸ್ತು ಅದರ ಆಶ್ರಯವಾದಂಥ ವಸ್ತು, ಯಾವತ್ ಆ ಗುಣ ಮೊದಲಾದವುಗಳು ಇರುವ ಕಾಲ ತನಕನೂ ಇರ್ತಾವ, ಅಂಥದನ್ನ ಯಾವದ್ವಸ್ತು ಅಂತ ಹೇಳೋದು. ಅದನ್ನ ವಿವರಣದಲ್ಲಿ ನೀವು ನೋಡಬಹುದು. ಆಶ್ರಯವಾದ ವಸ್ತು ಇರುವವರೆಗೂ ಇವು ಇರ್ತವೆ. ಅಂಥ ಧರ್ಮಗಳನ್ನ ಈ ಯಾವದ್ವಸ್ತು ಅಂತ ಹೀಗೆ ಹೇಳೋದು. ಮುಂದೆ ಖಂಡಿತ ಅಂತಿದೆ. ಖಂಡಿತ ಅನ್ನೋದೊಂದು ಪಾರಿಭಾಷಿಕವಾದ ಶಬ್ದ. ಖಂಡಿತ ಅಂದ್ರೆ ಬೇರೆ ಕಡೆ ನಾವು ಕೆಲವು ಕಡೆ ನಿಶ್ಚಿತವಾದದ್ದು ಅಂತ ಹೀಗೆಲ್ಲ ಅರ್ಥ ಹೇಳ್ತಿರ್ತೇವೆ. ಆದ್ರೂ ನಮ್ಗೆ ಇಲ್ಲಿ ಖಂಡಿತ ಅನ್ನೋದ್ರಿಂದ ಏನ್ ತಿಳ್ಕೋಬಹುದು ಅಂದ್ರೆ, ಖಂಡನ ಮಾಡುವುದು ಅಂದ್ರೆ ತುಂಡರಿಸುವುದು, ಬೇರ್ಪಡಿಸುವುದು ಅಂತ ಅರ್ಥ. ಇದು ಯಾರೊಬ್ರು ಇನ್ನೊಂದು ವಿಚಾರಧಾರೆಯನ್ನು ಹೇಳಿದ್ರೆ ಅದನ್ನು ಖಂಡಿಸುವುದು ಅಂತಾನೆ ಹೇಳ್ತಿರ್ತೇವೆ. ಆದ್ರೆ ಇಲ್ಲಿ ಖಂಡಿಸುವುದು ಅಂದ್ರೆ ಬೇರ್ಪಡಿಸುವುದು ಅಂತ ಅರ್ಥ. ವಸ್ತು ಇರ್ತದೆ, ಆಶ್ರಯವಾದಂತಹ ವಸ್ತು ಇದ್ದಾಗಲೇ ಕೆಲವು ಸರಿ ಅದರ ಧರ್ಮ ಅಂತ ಅನ್ನೋದು ನಷ್ಟ ಆಗೋದಿರ್ತದೆ. ಈ ತರ ಎರಡು ಥರದ ವಸ್ತುಗಳಿವೆ. ಈಗೇನು ನಾವು ಯಾವದ್ವಸ್ತು ಮತ್ತು ಖಂಡಿತ ಅಂತ ಎರಡು ಉದಾಹರಣೆಗಳನ್ನ ಕೊಟ್ಟಿದ್ದೀವಿ. ಅದಕ್ಕೆ ಒಂದೆರಡು ಪ್ರಭೇದಗಳನ್ನು ಹೇಳಿದ್ವಿ. ಅದಕ್ಕೊಂದು ಉದಾಹರಣೆ ನಾವು ನೋಡ್ಬೋದು. ಆಶ್ರಯ ವಸ್ತು ಇರುವವರೆಗೂ ಇರುವಂಥವು ಅಂತ ಮೊದಲನೇದಿದೆ ಯಾವದ್ವಸ್ತು ಅಂತ. ಕೆಲವು ವಸ್ತುಗಳಿಗೆ ಆ ವಸ್ತುವಿನ ಗುಣ ಅಂತ ಅನ್ನೋದು ವಸ್ತು ಇರುವ ತನಕನೂ ಇರ್ತದೆ. ಉದಾಹರಣೆಗೆ ದ್ರವ್ಯದಲ್ಲಿ ದ್ರವ್ಯತ್ವ, ಪೃಥ್ವಿಯಲ್ಲಿ ಪೃಥ್ವಿತ್ವ, ಹೀಗೆಲ್ಲ ಇದ್ರೆ ಅವು ವಸ್ತು ಇರುವವರೆಗೂ ಇರ್ತವೆ, ಅದು ಹೋಗೋದೇ ಇಲ್ಲ, ಅದನ್ನು ಬದಲಾಯಿಸಲಿಕ್ಕೆ ಬರೋದೇ ಇಲ್ಲ. ಹಾಗಿದ್ದಾಗ ವಸ್ತು ಇರುವವರೆಗೂ ಅದ್ರ ಗುಣವೂ ಇದ್ರೆ ಅದನ್ನ ಯಾವದ್ವಸ್ತು ಅಂತ ಹೀಗೆ ಹೇಳ್ತಾರೆ. ಇನ್ನ ವಸ್ತು ಇದ್ದಾಗಲೇ ಕೆಲವು ಬಾರಿ ಆ ಗುಣಗಳು ನಷ್ಟ ಆಗಿ ಹೋಗಿ ಬೇರೊಂದು ಬರೋದಾದ್ರೆ ಅಂಥವನ್ನ ಖಂಡಿತ ಅಂತ ಹೇಳ್ತಾರೆ. ಯಾವುದೋ ಒಂದು ಮಾವಿನಕಾಯಿ ಅದು ಬೆಳೆದಿದೆ, ಅದಕ್ಕೊಂದು ಹಸಿರು ಬಣ್ಣ ಬಂದಿದೆ, ಅದನ್ನು ನಾವು ಗಮನಿಸಬೇಕು. ಆ ಹಸಿರು ಬಣ್ಣಕ್ಕೂ ಮಾವಿನಕಾಯಿಗೂ ಏನು ಸಂಬಂಧ ಅಂತ ಪ್ರಶ್ನೆ ಬಂದ್ರೆ ಅದನ್ನೇ ಅಲ್ಲಿ ಮುಂದೆ ಹೇಳ್ತಾರೆ, ಭೇದ ಅಂತ ಹೇಳ್ತಾರೆ. ಈ ಹಸಿರು ಬಣ್ಣವನ್ನು ಮಾವಿನಕಾಯಿಯನ್ನು ಖಂಡಿತ ಅಂತ ನಾವು ಇದನ್ನು ಹೇಳಬೇಕು. ಖಂಡಿತ ಅಂದ್ರೆ ಮಾವಿನಕಾಯಿ ಇದ್ದಾಗಲೇ ಹಸಿರು ಬಣ್ಣ ಹೊರಟು ಹೋಗ್ತದೆ, ಅದಕ್ಕಾಗಿ ಅದನ್ನ ಖಂಡಿತ ಅನ್ನೋ ವರ್ಗದಲ್ಲಿ ನಾವು ಸೇರಿರೋದು. ಮಾವಿನಕಾಯಿ ಇದ್ದಾಗಲೇ ಹಸಿರು ಬಣ್ಣ ಹೊರಟೋಗಿ ಅದಕ್ಕೆ ಹಳದಿ ಬಣ್ಣ ಬರ್ತದೆ. ಅದಕ್ಕೆ ಮುಂದೆ ಉದಾಹರಣೆ ಕೊಟ್ಟಿದ್ದಾರೆ. ಖಂಡಿತಂ ರೂಪಮೇ ಮಾತ್ರ ವಿಕಾರೋಪಿ ವಿಕಾರಿಣ ಮೊದಲಾದ ಕಡೆ ಅದನ್ನು ಕೊಟ್ಟಿದ್ದಾರೆ. ಆ ವಿವರಣದಲ್ಲೂ ಸ್ವಲ್ಪ ಅದನ್ನು ಹೇಳಿದ್ದಾರೆ, ನೋಡ್ಬೇಕು. ಈಗ ಮಡಿಕೆ ಅನ್ನುವಂಥ ಒಂದು ವಸ್ತು, ಅದನ್ನು ಉದಾಹರಣೆ ಕೊಟ್ಟಿದ್ದಾರೆ, ಅದನ್ನು ನಾವು ಮುಂದೆ ನೋಡೋಣ. ಈ ಖಂಡಿತವಾದ ವಸ್ತು ಮತ್ತು ಅದರ ಆಶ್ರಯವಾದ ವಸ್ತು, ಅವುಗಳಿಗೆ ಏನು ಹೇಳಬೇಕು? ಭೇದವನ್ನು ಹೇಳಬೇಕು. ಒಂದೇ ಎರಡು ವಸ್ತುಗಳ ನಡುವೆ ಭೇದವೂ ಇದೆ, ಅಭೇದವೂ ಇದೆ. ಮತ್ತೆ ಯಾವದ್ವಸ್ತು ಧರ್ಮಗಳು ಅಂತ ಏನು ಬಂದಿದೆಯಲ್ಲ, ಅವುಗಳಿಗೆ ಅಭೇದವನ್ನು ಹೇಳಬೇಕು. ವಸ್ತುವಿಗೂ ಆ ಗುಣಧರ್ಮಗಳಿಗೂ ಅತ್ಯಂತ ಅಭೇದವನ್ನ ಹೇಳಬೇಕು. ಇದು ಅದರ ತಾತ್ಪರ್ಯ. ಅದರ ಸರಳವಾದ ಅನುವಾದದಲ್ಲಿ ಈಗ ಮಡಿಕೆ ಮತ್ತು ಮಣ್ಣು, ಅದಕ್ಕೆ ಕಾರಣವಾದಂಥ ಉಪಾದಾನ ಕಾರಣ ಮಣ್ಣು, ಅವನು ತಗೊಳ್ಳೋಣ. ಮಣ್ಣಿನಿಂದ ಮಡಿಕೆ ಹುಟ್ಟಿದೆ, ನೂಲಿನಿಂದ ಬಟ್ಟೆ ಹುಟ್ಟಿದೆ. ಇವೆರಡಕ್ಕೆಲ್ಲ ಏನು ಸಂಬಂಧ ನಾವು ಹೇಳಬೇಕು ಅಂತ ಪ್ರಶ್ನೆ ಬಂದರೆ,
ಇಲ್ಲಿ ಇವುಗಳಲ್ಲಿ ಭೇದಾಭೇದವನ್ನು ಹೇಳಬೇಕು. ಇವುಗಳು ಭಿನ್ನಾಭಿನ್ನ, ಭಿನ್ನವೂ ಹೌದು ಅಭಿನ್ನವೂ ಹೌದು. ಇವುಗಳಿಗೆ ಭೇದವೂ ಇದೆ ಅಭೇದವೂ ಇದೆ. ಯಾಕೆ ಹಾಗೆ ಅಂದ್ರೆ, ಮಡಿಕೆ ಅನ್ನುವಂಥ ವಸ್ತು ನಷ್ಟ ಆಗ್ತದೆ. ಮಣ್ಣಿನಿಂದ ಹುಟ್ಟಿದ ಹೌದು, ಆದರೆ ಅದು ಎಲ್ಲರೂ ಬಿದ್ದು ಒಡೆದು ಹೋದಾಗ ಮಡಿಕೆ ಅನ್ನೋ ವಸ್ತು ನಷ್ಟ ಆಗ್ತದೆ. ಆದರೆ ಅದಕ್ಕೆ ಉಪಾದಾನ ಕಾರಣವಂಥ ಮಣ್ಣು ನಷ್ಟ ಆಗೋದಿಲ್ಲ. ಇದು ನಾವು ನೋಡಿದ್ದೇವೆ. ನಾಶ ಹೊಂದೋದಿಲ್ಲ. ಮಣ್ಣಿಗೆ ಆವಾಗ ನಾಶ ಇಲ್ಲ. ಮಣ್ಣಿಗೂ ನಾಶ ಆಗಬೇಕಾದ್ರೆ ಒಂದು ನಿರ್ದಿಷ್ಟ ಕಾಲದ ಪ್ರಳಯವೇ ಬರಬೇಕಷ್ಟೆ. ಆ ಮಣ್ಣಿಗೆ ನಾಶ ಆಗೋದಿಲ್ಲ. ಆದ್ರಿಂದ ಘಟ ಪಟ, ಈ ಘಟದನ್ನು ತಗೋಣ ಮೊದಲು. ಘಟ ಮೊದಲಾದ ವಿಕಾರ ವಸ್ತುಗಳು ಆ ಮಣ್ಣು ಮೊದಲಾದ ವಿಕಾರಿ ವಸ್ತುಗಳಿಂದ ಭಿನ್ನಾಭಿನ್ನವೇ ಆಗಿದೆ. ಹಾಗೆ ಪಟ ಅನ್ನುವಂಥ ವಿಕಾರ ವಸ್ತು ಅನ್ನೋದು ನೂಲು ಅನ್ನುವಂಥ ವಿಕಾರಿ ವಸ್ತುವಿನಿಂದ ಅದು ಭಿನ್ನಾಭಿನ್ನವೇ ಆಗಿದೆ ಅಂತ ಹೀಗೆ ನಾವು ಅದನ್ನ ತಿಳ್ಕೊಳ್ಬಹುದು. ಕಾರ್ಯ ಮತ್ತು ಕಾರಣಗಳು ಒಂದು ಸೆಟ್, ಗುಣ ಮತ್ತು ದ್ರವ್ಯಗಳು, ದ್ರವ್ಯದಲ್ಲಿರುವಂಥ ಗುಣ, ಹಾಗೆ ದ್ರವ್ಯದಲ್ಲಿರುವಂಥ ಕ್ರಿಯೆ, ಇವೆಲ್ಲ ಒಂದೊಂದು ಸೆಟ್ಗಳು. ಜಾತಿಗಳು, ಆ ಜಾತಿಗಳಿಗೆ ಆಧಾರವಾದಂಥ ವ್ಯಕ್ತಿಗಳು. ವಿಶಿಷ್ಟ ಮತ್ತು ಶುದ್ಧ, ಅವನ್ನೆಲ್ಲ ಒಂದೊಂದಾಗಿ ವಿವರಿಸಬೇಕು. ವಿಶಿಷ್ಟ ಅಂದ್ರೆ ಏನು, ಶುದ್ಧ ಅಂದ್ರೆ ಏನು ಅಂತ ವಿವರಿಸಬೇಕು. ಅದು ಮುಂದೆ ಬರೋದಿದೆ. ಅಂಶ ಮತ್ತು ಅಂಶಗಳು, ಇವು ಎಲ್ಲ ಪ್ರಸಂಗಗಳಲ್ಲಿಯೂ ಕೂಡ ಇವೇನೇನು ಉದಾಹರಣೆಗಳು ನೋಡ್ತಾ ಇದ್ದೀವಿ, ಅಲ್ಲಿ ಎಲ್ಲ ಕಡೆಯೂ ಕೂಡ ವಸ್ತು ಯಾವದ್ವಸ್ತು ಭಾವಿಯಾದರೆ, ಆಶ್ರಿತವಾದ ವಸ್ತು ಯಾವದ್ವಸ್ತು ಭಾವಿಯಾದರೆ ಅತ್ಯಂತ ಭೇದ ಇರ್ತದೆ. ಅವೆರಡೂ ಕೂಡ ಅದು ಸಂಬಂಧ ಏನು ಅಂತ ಪರಿಗಣನೆ ಮಾಡಬೇಕು. ವಸ್ತು ಇರುವ ತನಕವೂ, ಆಶ್ರಯವಾದ ವಸ್ತು ಇರುವ ತನಕವೂ ಆಶ್ರಿತ ಅಲ್ಲಿದ್ರೆ ಅದನ್ನು ಅತ್ಯಂತ ಭೇದವನ್ನು ಹೇಳಬೇಕು. ಇನ್ನು ಖಂಡಿತವಾದರೆ ಅಂದ್ರೆ ವಸ್ತು ನಷ್ಟ ಆದರೂ ಕೂಡ ಅಲ್ಲಿರುವಂಥ ಗುಣಧರ್ಮ ಹಾಗೆ ಉಳಿಯುವಂಥ ಪ್ರಸಂಗ ಏನಾದರೂ ಇದ್ರೆ, ಇನ್ನೊಂದು ಆಶ್ರಿತವಾದದ್ದು ಹಾಗೆ ಉಳಿಯೋ ಪ್ರಸಂಗ ಇದ್ರೆ, ಅದನ್ನು ಖಂಡಿತ ಅಂತ ಆಗಿ ಉಳಿಯೋದಾಗಿದ್ರೆ ಅಲ್ಲಿ ಭೇದವನ್ನು ಹೇಳಬೇಕು. ಯಾಕೆ ಆ ಥರ ಹೇಳಬೇಕು, ಒಂದ್ ಕಡೆ ಸವಿಶೇಷ ಭೇದ ಯಾಕೆ, ಒಂದ್ ಕಡೆ ಭೇದ ಯಾಕೆ ಅಂತ ಅನ್ನೋದನ್ನ ಇನ್ನು ಮುಂದೆ ಹೇಳೋರಿದ್ದಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.